ಸ್ನೇಹಿತರೆ ನಮಸ್ಕಾರ. ನಾನು ಜಯಪ್ರಕಾಶ್ ಅಂತ ಹೇಳಿ ಆ, ಕಳೆದ ವಾರ ಅಂದರೆ 16ನೇ ತಾರೀಕು ನವೆಂಬರ್ 2025 ಆಟಿಟ್ಯೂಡ್ ಡಿಟರ್ಮಿನ್ಸ್ ಆಲ್ಟಿಟ್ಯೂಡ್ ಅನ್ನುವಂತಹ ಒಂದು ವರ್ಕ್ಶಾಪ್ ಮಾಡಿದ್ವಿ. ಅದರಲ್ಲಿ ಇಬ್ಬರು ಅಭ್ಯರ್ಥಿಗಳು ಭಾಗವಹಿಸಿದ್ರು. ಒಂದು ಶೈಲಜಾ ಮತ್ತೊಂದು ಮಂಜುಳಾ. ಇಬ್ಬರು ತಮ್ಮ ಅನಿಸಿಕೆಯನ್ನು ಹಂಚ್ಕೋಬೇಕು ಅಂತ ವಿನಂತಿ ಮಾಡ್ತೇನೆ. ಶೈಲಜಾ ಅವರೇ ಮಂಜುಳಾ ಅವ್ರನ್ನ ಮಾತಾಡ್ಸಿರಂತೆ. ಶೈಲಜಾ ಅವ್ರಿಗೆ ನಾನು ಹ್ಯಾಂಡ್ ಓವರ್ ಮಾಡ್ತೀನಿ. ಎಸ್, ಶೈಲಜಾ ಮೇಡಮ್. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ಆ, ಇಂದಿನ ಒಂದು ವಾರದಲ್ಲಿ ನಾವು ಹಾಜರಾಗಿರುವಂತಹ ಒಂದು ಕಾರ್ಯಾಗಾರ ನಮ್ಮ ಬದುಕಿನ ದೃಷ್ಟಿಕೋನವನ್ನೇ ಬದಲಾಯಿಸುವಂತಹ ಒಂದು ವಿಶಿಷ್ಟ ಕಾರ್ಯಾಗಾರ ಆಗಿತ್ತು. ಅಲ್ಲಿ ನಾವು ಮನೋಭಾವ ಅಂದ್ರೇನು, ನಾವು ದಿನನಿತ್ಯ ನೂರಾರು ತರ ವಿಚಾರ ಮಾಡ್ತಾ ಇರ್ತೀವಿ. ಆದ್ರೆ ನಿಜವಾಗ್ಲೂ ನಮ್ಮ ಮನೋಭಾವನೆ ನಮ್ಮನ್ನ ಬದಲಾಯಿಸುವಂತಹ ಮುಖ್ಯವಾದಂತಹ ದಿಕ್ಸೂಚಿ ಇದ್ದಂತೆ. ಅದು ನಮಗೆ ಬದುಕಿನ ಒಂದು ದಿಕ್ಕನ್ನ ತೋರಿಸ್ತಕ್ಕಂಥದ್ದು ಅಂತ ನಮ್ಗಲ್ಲಿ ಸ್ಪಷ್ಟವಾಗಿ ಅರ್ಥ ಆಯ್ತು. ಅಲ್ಲದೆ ಮನೋಭಾವದಲ್ಲಿ ಎಷ್ಟು ವಿಧಗಳಿವೆ, ಅವುಗಳ ಒಂದು ಅರ್ಥ ಏನು, ಹಾಗೆ ಅವುಗಳಿಂದ ನಮ್ಮ ಬದುಕಿನಲ್ಲಿ ನಾವು ಹೇಗೆ ಸಕಾರಾತ್ಮಕ ಮನೋಭಾವನೆಯನ್ನ ಬೆಳೆಸ್ಕೊಳ್ಬಹುದು ಅನ್ನೋದು ನನ್ಗೆ ಆ ಕಾರ್ಯಾಗಾರದಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ನಮ್ ಕಣ್ಣಿನ ದೃಷ್ಟಿ ದೋಷ ಏನಾದ್ರು ಇದ್ರೆ ನಾವು ಕನ್ನಡಕ ಹಾಕಿ ಅದನ್ನ ಸರಿ ಮಾಡ್ತೀವಿ. ಹಾಗೆ ನಮ್ಮ ಚಿಂತನೆಯಲ್ಲಿ ಏನಾದ್ರೂ ದೋಷಗಳಿದ್ರೆ ಅದನ್ನ ನಾವು ಮನೋಭಾವದ ಮೂಲಕ ನಾವು ಸರಿ ಮಾಡ್ಕೋಬಹುದು. ಹಾಗಾಗಿ ಇದು ನಮ್ಮ ಬದುಕಿನ ದಿಕ್ಸೂಚಿ. ಹಾಗೆ ನಮ್ಮ ಬದುಕಿನಲ್ಲಿ ಉನ್ನತಿಯನ್ನ ಸಾಧಿಸ್ಬೇಕಂದ್ರೆ ಸಕಾರಾತ್ಮಕ ಮನೋಭಾವ ಅಂತಕ್ಕಂಥದ್ದು ಬಹಳ ಮುಖ್ಯ. ಒಂದು ವ್ಯಕ್ತಿಯ ಯಶಸ್ಸಿಗೆ, ಅವನತಿಗೆ ಅವನ ಮನೋಭಾವವೇ ನೇರ ಕಾರಣ ಆಗುತ್ತೆ ಅನ್ನೋದು ನಾವು ಸ್ಪಷ್ಟ ಆದಾಗ ನನ್ಗೆ ಗೊತ್ತಾಯ್ತು. ನಾವು ಹೊರಗಿನ ಪರಿಸ್ಥಿತಿಗಳನ್ನ ನಾವು ಬದಲಾಯಿಸಕ್ ಹೋಗ್ತೀವಿ, ಮನಸ್ಥಿತಿಯನ್ನ ಬದಲಾಯಿಸ್ಕೊಳ್ಳೋದೇ ಮೊದಲ ಯಶಸ್ಸಿನ ಮೆಟ್ಟಿಲು ಅನ್ನೋದು ನನ್ಗೆ ಅಲ್ಲೇ ಅರ್ಥ ಆಯ್ತು. ಹಾಗೆ ಎಷ್ಟೋ ಮನೋಭಾವಕ್ಕೆ ಸಂಬಂಧಿಸಿದಂತ ಕಥೆಗಳನ್ನ ಸರ್ ಹೇಳಿದ್ರು. ಹಾಗೆ ಅವರ ಒಂದು ಧನಾತ್ಮಕ ಉಕ್ತಿಗಳನ್ನ, ಹೇಳಿಕೆಗಳನ್ನ ಹೇಳಿದ್ರು. ಅವೆಲ್ಲ ನಮ್ಗೆ ತುಂಬಾ ಸಹಾಯಕ ಆಯ್ತು. ನಮ್ಮ ಒಂದು ಚಿಂತನೆಯನ್ನ, ಜ್ಞಾನವನ್ನ ವಿಸ್ತರಿಸಿಕೊಳ್ಳೋದಕ್ಕೆ ಅವು ಸಹಾಯ ಆಯ್ತು. ನಾನು ಆ ಒಂದು ತರಗತಿಯಲ್ಲಿ ಮತ್ತೊಂದು ಏನಂತಂದ್ರೆ, ಕೆಲವು ನಮ್ ದೃಷ್ಟಿಕೋನವನ್ನ ಬದಲಿಸಿದ್ರು ಸರ್. ಕೆಲವು ಕಥೆಗಳನ್ನ ಹೇಳೋದ್ರ ಮೂಲಕ ಒಂದು ಅವರ ಗುರುಗಳ ಒಂದು ಬರಹ ಲೇಖನದ ಮೂಲಕ ನಮ್ಗೆ ಒಂದು ಬದುಕಿನ ಪಾಠವನ್ನೇ ಕಲಿಸಿಬಿಟ್ರು. ಅಂದ್ರೆ ನಮ್ಮಲ್ಲಿ ಏನಿರುತ್ತೆ ಅದನ್ನ ನಾವು ಸ್ವೀಕರಿಸೋದ್ರಿಂದ ನಾವು ಸಕಾರಾತ್ಮಕತೆಯನ್ನ ಹೇಗೆ ಬೆಳೆಸ್ಕೋಬಹುದು ಅನ್ನೋದು ನಮ್ಗೆ ಅಲ್ಲಿ ಅರ್ಥ ಆಯ್ತು. ಒಟ್ಟಾರೆ ಆ ಕಾರ್ಯಾಗಾರವನ್ನ ನಾನು ಅಟೆಂಡ್ ಮಾಡಿರೋದ್ರಿಂದ ನನ್ಗೆ ಒಂದು ಧನಾತ್ಮಕ ಮನೋಭಾವನೆಯನ್ನ ಬೆಳೆಸ್ಕೊಳ್ಳೋದಕ್ಕೆ, ಬದುಕಿನ ಸನ್ನಿವೇಶಗಳಲ್ಲಿ ಧನಾತ್ಮಕತೆಯನ್ನ ಹೇಗೆ ಹುಡುಕ್ಬೋದು ಅನ್ನೋದನ್ನ ನಾನು ತಿಳ್ಕೊಳ್ಳೊಂದು, ಆ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನನ್ನ ಖುಷಿಗೆ, ನನ್ನ ಸಂತೋಷಕ್ಕೆ ನೇರ ಹೊಣೆ ನನ್ನ ಮನೋಭಾವನೆ ಅಂತಕ್ಕಂಥದ್ದು ನಮ್ಗೆ ಅಲ್ಲಿ ಅರ್ಥ ಆಗಿದ್ರಿಂದ ಎಷ್ಟೋ ನಾವು ಜಗತ್ತನ್ನ, ಸಮಾಜವನ್ನ, ಜನರನ್ನ ದೂರ್ತಾ ಇರ್ತೀವಿ, ಅದೆಲ್ಲ ಕೊನೆ ಆಗುತ್ತೆ. ಆ ನಮ್ಮ ನಾವು ನಮ್ಮ ಒಂದು ಸುತ್ತ ಇರ್ತಕ್ಕಂತ ಸರ್ಕಲ್ ಅನ್ನ ಪಾಸಿಟಿವ್ ವ್ಯಕ್ತಿಗಳಿಂದ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ನಾವು ಪರಿಸ್ಥಿತಿಯನ್ನ ಬದಲಾಯಿಸೋದಕ್ಕಿಂತ ನಮ್ಮ ಮನಸ್ಥಿತಿಯ ಬಗ್ಗೆ ವರ್ಕ್ ಮಾಡ್ಬೇಕು ಅನ್ನೋದು ನನ್ಗೆ ಅಲ್ಲಿ ಗೊತ್ತಾಯ್ತು. ಈ ವಿಷಯ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಸರ್ ಈ ತರ ಕಾರ್ಯಾಗಾರಗಳನ್ನ ತೆಗೆದುಕೊಳ್ತಾರೆ. ಅಂತ ಕಾರ್ಯಾಗಾರಗಳನ್ನ ಅಟೆಂಡ್ ಮಾಡೋದ್ರಿಂದ ಖಂಡಿತವಾಗಿ ಅಲ್ಲಿ ಒಂದು ವಿಶೇಷ ತರಗತಿ ಇರುತ್ತೆ. ಸರ್ ನಮ್ಗೆ ಬೋಧನೆ ಇರುತ್ತೆ. ಅಲ್ಲಿ ಸರ್ ನಮ್ಗೆ ವಿವಿಧ ಚಟುವಟಿಕೆಗಳ ಮೂಲಕ, ವಿವಿಧ ಅಂಶಗಳ ಮೂಲಕ ಕಲಿಸ್ತಾರೆ. ತುಂಬಾ ವಿಷಯ ಕಲಿಸಿದ್ದಾರೆ. ನಾನು ಇಲ್ಲಿ ಹೇಳಿರೋದು 1% ಅಷ್ಟೇ, 1%ನು ಅಲ್ಲ. ಹಾಗಾಗಿ ಅಂತ ಕಾರ್ಯಾಗಾರಗಳ ಸದುಪಯೋಗವನ್ನ ಪಡೆದುಕೊಂಡ್ರೆ ನಮ್ಗೆ ನಿಜವಾಗ್ಲೂ ನಾವ್ ಇದ್ದಲ್ಲೇ ನಮ್ಮಲ್ಲಿ ಎಷ್ಟೋ ಬದಲಾವಣೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಕಾರ್ಯಾಗಾರದಲ್ಲಿ ಮಂಜುಳಾ ಮೇಡಮ್ ಅವರು ಕೂಡ ಭಾಗವಹಿಸಿದ್ರು. ಮೇಡಮ್, ತಮ್ಗೆ ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಏನೆಲ್ಲ ಸದುಪಯೋಗ ಆಯ್ತು ಅಂತ ತಿಳಿಸಿ ಮೇಡಮ್. ಹೌದು ಮೇಡಮ್, ನನಗೆ ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ತುಂಬಾ ನನ್ನ ಬದುಕಿನಲ್ಲಿ ಕೆಲವು ಅಂಶಗಳನ್ನ ನಾನು ಮಾಡ್ಕೋಬೇಕು ಅಂತ ನನಗೂ ಕೂಡ ಅನ್ನಿಸ್ತು. ಯಾಕೆಂದ್ರೆ ನಮ್ಮಲ್ಲೂ ಕೂಡ ನಾವ್ ಎಷ್ಟೇ ಕಲಿತಿದೀವಿ ಅಥವಾ ಕಲ್ತಿದೀವಿ ಅಂದ್ರೂ ಕೂಡ ನಕಾರಾತ್ಮಕತೆ ಮತ್ತು ತಟಸ್ಥ ಮನೋಭಾವ ನಮ್ಮಲ್ಲೂ ಕೂಡ ಇರುತ್ತೆ. ಅದನ್ನೆಲ್ಲ ನಕಾರಾತ್ಮಕತೆ ಅಂದ್ರೆ ಈರ್ಷೆ, ದ್ವಂದ್ವ ಮನೋಭಾವ, ಸಂಕುಚಿತತೆ, ಇಂಥವೆಲ್ಲ ಇರ್ತವೆ. ಆಮೇಲೆ ತಟಸ್ಥ ಅಂದ್ರೆ ಯಾರ್ದು ಏನೇ ಆಗ್ಲಿ ನಾನ್ ಮತ್ತೆ ಚೆನ್ನಾಗಿರ್ಬೇಕು, ಇಂಥ ಮನೋಭಾವ ನಮ್ಮೆಲ್ಲರಲ್ಲೂ ಇರುತ್ತೆ. ಅದನ್ನ ಬಿಟ್ಟು ನಾವು ಸಕಾರಾತ್ಮಕವಾಗಿ ಬದುಕ್ಬೇಕು, ಒಳ್ಳೆಯ ತಂದಿಂದ ಇರ್ಬೇಕು, ನಿರಂತರ ಅಭ್ಯಾಸ ಮಾಡಬೇಕು ಮತ್ತು ಉತ್ತಮ ಹವ್ಯಾಸಗಳನ್ನ ಬೆಳೆಸ್ಕೋಬೇಕು. ಆಮೇಲೆ ಇದನ್ನ ಪ್ರವಾಸಗಳನ್ನ ಮಾಡ್ಬೇಕು ಮತ್ತು ಉತ್ತಮ ಸಂವಹನ ಮಾಡ್ಬೇಕು. ಈ ಎಲ್ಲಾ ಅಂಶಗಳನ್ನ ಒಳಗೊಳಿಸ್ಕೊಂಡು ಈ ತರದ ಒಂದು 17 ಅಂಶಗಳನ್ನ ಸರ್ ಹೇಳಿದ್ರು. ಯೋಗ, ಪ್ರಾಣಾಯಾಮ, ವಾಕಿಂಗ್ ಮುಂತಾದ, ಮತ್ತೆ ಒಳ್ಳೆ ಪುಸ್ತಕ ಓದುವುದು,
ಇಂಥ ಎಲ್ಲ ಅಭ್ಯಾಸಗಳ ಮೂಲಕ ನಮ್ಮಲ್ಲಿರುವಂತಹ ನಕಾರಾತ್ಮಕ ಮನೋಭಾವವನ್ನ ಸಕಾರಾತ್ಮಕವಾಗಿ ಮಾರ್ಪಡಿಸಿಕೊಳ್ಳಲಿಕ್ಕೆ ನನಗೆ ಇದೊಂದು ಕಾರ್ಯಾಗಾರ ತುಂಬಾ ಉಪಯೋಗ ಆಯಿತು. ಇಲ್ಲಿ ಸರ್ ಕೆಲವು ಉದಾಹರಣೆಗಳನ್ನ ಕೊಟ್ರು. ಅಲ್ಲಿ ಒಂದು ಮನೆಯ ವರಾಂಡದಲ್ಲಿ ನಿಂತಂತ ಪತಿ ಆ ಕಿಟಿಕಿ ಮೂಲಕ ಹೊರಗಡೆ ನೋಡ್ತಾನೆ ಪರಿಸರನ. ಈ ಪರಿಸರ ಇಷ್ಟೊಂದು ಸುಂದರವಾಗಿದೆ, ಇವತ್ತು ಯಾರಾದ್ರೂ ಗಣ್ಯ ವ್ಯಕ್ತಿಗಳು ಇಲ್ಲಿ ಭೇಟಿ ಕೊಡ್ತಾರ ಅಂತ ಕೇಳಿದಾಗ ಹೆಂಡತಿ ಹೇಳ್ತಾಳೆ, ಇಲ್ಲ, ಆ ಕಿಟಕಿಯನ್ನ ನಾನು ಸ್ವಚ್ಛಗೊಳಿಸಿದ್ದೀನಿ, ಅದಕ್ಕೆ ಅದಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ. ಅಂದ್ರೆ ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ನಮ್ಮ ಮನಸ್ಸಿನ ಮೇಲೆ ಕೂತಿರುವಂತ ಅಗಾಧವಾದ ಧೂಳಿದೆ, ನಾವು ಆ ಧೂಳನ್ನು ಸ್ವಚ್ಛ ಮಾಡ್ಕೊಳ್ಳಿಕ್ಕೆ ನೋಡಲ್ಲ. ಬರೀ ಪರಿಸರ ಕ್ಲೀನ್ ಇಲ್ಲ ಅಥವಾ ಕ್ಲೀನ್ ಇದೆಯಾ ಅದನ್ನ ಮಾತ್ರ ಚರ್ಚೆ ಮಾಡ್ತೀವಿ. ನಾನ್ ಪರಿಸರನ ಹೇಗ್ ನೋಡ್ತಾ ಇದ್ದೀನಿ ಅಂತ ನಾವು ಅರ್ಥನೆ ಮಾಡ್ಕೊಳ್ತಿಲ್ಲ. ಸರ್ ಹೇಳ್ತಿರ್ತಾರೆ, ಪರಿಸ್ಥಿತಿನ ಮನಸ್ಥಿತಿ ಬದಲಾಯಿಸ್ಬೇಕು, ಮನಸ್ಥಿತಿಯಿಂದ ಪರಿಸ್ಥಿತಿಯನ್ನು ಬದಲಾಯಿಸ್ಕೋಬೇಕು ಅಂತೇಳಿ ಈ ಎಲ್ಲಾ ಅಂಶಗಳನ್ನ ಇದ್ದಂತ ಅವತ್ತಿನ ಕಾರ್ಯಾಗಾರ ನನಗೆ ತುಂಬಾ ಉಪಯೋಗ ಆಗಿದೆ ಮೇಡಮ್. ಆಮೇಲೆ ಕೊನೆಗೊಂದು ಇದನ್ನ ಹೇಳಿದ್ರು, 5 ವರ್ಷದ ಒಂದು ಮೂಸಾ ಬಾಂಬ್ ಬೆಳವಣಿಗೆ ಹೇಳಿದ್ರು. ನಮ್ಗೆ ನಾವು ತಕ್ಷಣ ಬೆಳಿಲಿಕ್ಕೆ ಆಗಲ್ಲ, ಏನೋ ಕಲಿತೀವಿ ಅಂದ ತಕ್ಷಣ ಯಾರು ಬೆಳಿಲಿಕ್ಕೆ ಆಗಲ್ಲ. ನಮ್ಮಲ್ಲಿ ಅವ್ರು ಈಗ ಸರ್ ನಮಗೆ ಏನ್ ಫೌಂಡೇಶನ್ ಹಾಕ್ತಿದಾರೋ ಆ ಫೌಂಡೇಶನ್ ಮೇಲೆ ನಮ್ಮ ಒಂದೊಂದೇ ಇಟ್ಟಿಗೆಗಳನ್ನ ಇಡ್ತಾ ಹೋದ್ರೆ ಅದೆಲ್ಲ ಒಂದು ಗಟ್ಟಿ ಕಟ್ಟಡ ಆಗ್ಲಿಕ್ಕೆ ಸುಮಾರು ಟೈಮ್ ತಗೊಳುತ್ತೆ. ಗೋಡೆ ಬೇಗ ಎದ್ದು ಬಿಡತ್ತೆ, ಆದ್ರೆ ಗಟ್ಟಿ ಆಗಿ ಅದು ಫೌಂಡೇಶನ್ ಕುತ್ಕೊಳ್ಳಿಕ್ಕೆ ಟೈಮ್ ತಗೊಳುತ್ತೆ. ಆ ರೀತಿ ನಾವು ಕಲ್ತಂತ ಎಲ್ಲಾ ಅಂಶಗಳನ್ನ ಸಂಪೂರ್ಣ ನಮ್ಮಲ್ಲಿ ಅಳವಡಿಸ್ಕೊಂಡು ನಾವು ಪರಿಪೂರ್ಣ ವ್ಯಕ್ತಿಯಾಗಿ ಮಾರ್ಪಾಡಾಗಿ ಆಮೇಲೆ ನಾವು ಆ ಬಾಂಬಿನ ರೀತಿ ಮೇಲೆ ಮೇಲೆ ಬೆಳೀತಾ ಹೋಗ್ಬೋದು. ಈ ಎಲ್ಲಾ ಅಂಶಗಳು ನನ್ನಲ್ಲಂತೂ ತುಂಬಾ ಬದಲಾವಣೆ ಕಾರಣ ಆಯ್ತು ಮೇಡಮ್. ನನಗೆ ಹೋದ್ವಾರದ ಕಾರ್ಯಾಗಾರ ತುಂಬಾ ಉಪಯೋಗ ಆಗಿದೆ ಅಂತ ಅನ್ಸುತ್ತೆ. ಮತ್ತು ಬರುವಂತ ಎಲ್ಲಾ ಕಾರ್ಯಾಗಾರಗಳು ಹೀಗೆ ಇರ್ತವೆ. ಇಲ್ಲಿ ಕೆಲವು ನಮ್ಮ ಸ್ನೇಹಿತರೆಲ್ಲ ಮಿಸ್ ಮಾಡ್ಕೊಂಡ್ರು. ದಯವಿಟ್ಟು ಇಂಥ ಕಾರ್ಯಾಗಾರ ಮಿಸ್ ಮಾಡ್ಕೋಬೇಡ್ರಿ. ನಾವು 1 ವರ್ಷ ಕಲಿಬೇಕಾದಂತ ವಿಷಯನ ನಾವು 1 ದಿನದಲ್ಲಿ ಕಲಿತೀವಿ. ನೀವೆಲ್ಲರೂ ಈ ಕಾರ್ಯಾಗಾರನ ಉಪಯೋಗಿಸ್ಕೊಳ್ರಿ ಅಂತ ಹೇಳ್ತೀನಿ. ಎಸ್ ಮಂಜುಳಾ, ತುಂಬ ಚೆನ್ನಾಗಿ ಹೇಳಿದ್ರಿ. ಈಗ ನಾವು ಆಗಾಗ ಆನ್ಲೈನ್ ವರ್ಕ್ಶಾಪ್ ಕೂಡ ಮಾಡ್ತಾ ಇದ್ದೇವೆ. ಓಕೆ, ನಾನು ಮುಂದಿನ ವರ್ಕ್ಶಾಪ್ ತುಂಬ ನಾಮಿನಲ್ ಚಾರ್ಜ್ಗೆ ಮಾಡಬೇಕು ಅಂತ ಇದ್ದೇನೆ. ಮುಂದಿನ ವರ್ಕ್ಶಾಪ್ ಬೇಡ ಅನಗತ್ಯ. ಇವತ್ತು ಯೂಟ್ಯೂಬ್ ಲೈವ್ನಲ್ಲಿ ವಿಷಯ ಕೂಡ ಬೇಡ ಅನಗತ್ಯ. ಓಕೆ, ಬೇಡ ಅನಗತ್ಯ ತಿಳ್ಕೊಬೇಕಾದ್ರೆ ಆಟಿಟ್ಯೂಡ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಲೈವ್ನಲ್ಲಿ ಲಾಸ್ಟ್ ವೀಕಲ್ಲಿ ವರ್ಕ್ಶಾಪ್ನಲ್ಲಿ ಆಕ್ಟಿವ್ ಆಗಿ ಭಾಗವಹಿಸಿದ್ದ ಶೈಲಜಾ ಟೀಚರ್ ಕೂಡ 1-2 ಮಾತು ಹೇಳಬೇಕು. ನಮ್ಮ ಮನೋಭಾವ ಸರಿಯಾದರೆ ಆ ಮನೋಭಾವದಲ್ಲಿ ನನಗೇನು ಬೇಕು ಅದು ಬೇಕು, ಏನು ಬೇಡ ಅದು ಬೇಡ ಅಂತ ಡಿವೈಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ ಅಂತ ಕೇಳ್ತಾ ಇದ್ದೀನಿ. ಶೈಲಜಾ, ಏನು ಹೇಳ್ತೀರಾ? ಖಂಡಿತ ಸರ್. ಈಗ ಒಂದು ಮನಸ್ಸಂದ್ರೇನೆ ಒಂದು ಹೂದೋಟ ಇದ್ದಂಗೆ ಸರ್. ಅಲ್ಲಿ ನಾವು ಹೂಗಳನ್ನ ಬೆಳೆಸ್ತೀವಿ, ಆದ್ರೆ ಅದ್ರ ಜೊತೆನೆ ಕಳೆಗಳು ಕೂಡ ಬೆಳೀತಾ ಇರ್ತವೆ. ಅವುಗಳನ್ನ ತೆಗೆದೇ ಇದ್ರೆ ಆ ತೋಟ ಅಂತಕ್ಕಂಥದ್ದು ಸಮೃದ್ಧವಾಗಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ನಮ್ಮ ಮನಸ್ಸಿನಲ್ಲಿರುವಂತಹ ಎಷ್ಟೋ ಬಾಲ್ಯದಿಂದ ಮನೆ ಮಾಡಿರುವಂತಹ ನಕಾರಾತ್ಮಕ ವಿಚಾರಗಳು ನಮ್ಗೆ ಅರಿವಿಲ್ದೇನೆ ಇರ್ತವೆ, ಸಮಾಜ ಪರಿಸ್ಥಿತಿ ಪ್ರಭಾವದಿಂದ. ಅವುಗಳನ್ನ ನಾವು ತೆಗೆದು ಹಾಕಿದಾಗ ಮಾತ್ರ ಒಳ್ಳೆ ವಿಚಾರಗಳು, ಒಳ್ಳೆ ಚಿಂತನೆಗಳು, ಒಳ್ಳೆ ಆಲೋಚನೆಗಳನ್ನ ನಾವು ಗ್ರಹಿಸೋದಕ್ಕೆ ಒಂದು ಸ್ಥಳ ಅವಕಾಶ ಆಗುತ್ತೆ. ಹಾಗಾಗಿ ಸರ್, ಪ್ರತಿಯೊಬ್ರು ಮೊದಲು ಮನೋಭಾವನೆಯನ್ನ ಸರಿ ಮಾಡಿಕೊಂಡಾಗ ಅನಗತ್ಯ ವಿಚಾರಗಳು ತಾನೇ ಆ ಕಳೆಗಳು ಕಿತ್ತು ಹೋಗ್ತಾ ಇರ್ತವೆ. ಅಂದ್ರೆ ನಮ್ಮ ಬದುಕಿನಲ್ಲಿ ಮೆದುಳಿನಲ್ಲಿರ್ತಕ್ಕಂಥ ಎಷ್ಟೋ ಬೇಡವಾದ ವಿಚಾರಗಳನ್ನ ನಾವು ತೆಗೆದಾಗ ಇನ್ನೂ ಹೊಸ ವಿಚಾರಗಳಿಗೆ ಅಲ್ಲಿ ಸ್ಥಳಾವಕಾಶ ಸಿಗುತ್ತೆ ಸರ್ ಅಂತ ನಂದೊಂದು ಅಭಿಪ್ರಾಯ. ಎಸ್, ಶೈಲಜಾ ಅವರು ತುಂಬ ಚೆನ್ನಾಗಿ ಹೇಳಿದ್ರು. ಬ್ರೀಫ್ ಆಗಿ ಲಾಸ್ಟ್ ವೀಕ್ನಲ್ಲಿ ನಾವು ಟಿಪ್ಸ್ ಯಾವ್ಯಾವ ವಿಷಯದ ಬಗ್ಗೆ ಕೊಟ್ವಿ ಅಂತ ನಿಮಗೆ ತಿಳಿಸ್ತಾ ಇದ್ದೇನೆ. ಬದುಕು ಸುಂದರ ಅಂತ ಅರ್ಥ ಮಾಡ್ಕೊಳ್ಳಿ. ಲೈಫ್ ಇಸ್ ಬ್ಯೂಟಿಫುಲ್, ಅದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು, ಜೊತೆಗೆ ಎಲ್ಲವನ್ನ ಪಾಸಿಟಿವ್ ಆಗಿ ನೋಡೋದು. ದಟ್ ಇಟ್ ಸೆಲ್ಫ್ ವಿಲ್ ಮೇಕ್ ಅವರ್ ಲೈಫ್ ಚೇಂಜ್ಡ್ ಒನ್. ಈ ಪರ್ಸೆಪ್ಷನ್ ಚೇಂಜ್ ಆಗಬೇಕು. ಪ್ರತಿದಿನ ನಾವು ಬದುಕನ್ನೇ ನಿತ್ಯೋತ್ಸವ ಮಾಡ್ಕೋಬೇಕು. ಲಾ ಆಫ್ ಅಟ್ರಾಕ್ಷನ್, ಆಕರ್ಷಣೆಯನ್ನು ನಮಗೇನು ಬೇಕೋ ಅದನ್ನು ಮಾಡಬೇಕು. ಗ್ರ್ಯಾಟಿಟ್ಯೂಡ್ ಈ ತುಂಬ ಮುಖ್ಯ, ಕೃತಜ್ಞತೆ ತುಂಬ ಮುಖ್ಯ. ಆಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ಇರಬೇಕು. ಮಾನವೀಯತೆಯನ್ನು ಮೆರಿಬೇಕು. ಒಳ್ಳೆಯವರಾಗಿ ಒಳ್ಳೆಯದು ಮಾಡಿ ಅಂತ ಹೇಳ್ತಾ ನಿರಂತರ ಕಲಿಕೆ ಇರಬೇಕು. ಇದು ತುಂಬ ಜನ ಮಿಸ್ ಮಾಡ್ತಾರೆ. ಎಲ್ಲೋ ಸ್ವಲ್ಪ ದಿನ ಕಲ್ತ್ಕೊಂಡು ಸುಮ್ಮನೆ ಸ್ಟಾಪ್ ಮಾಡ್ತಾರೆ. ಇಟ್ ಈಸ್ ಎ ನೆವರ್ ಎಂಡಿಂಗ್ ಸ್ಟೋರಿ.
ಕಲಿತಾ ಇರಬೇಕು, ನಿರಂತರ ಅಭ್ಯಾಸ ಮಾಡಬೇಕು, ಉತ್ತಮ ಹವ್ಯಾಸಗಳನ್ನು ರೂಢಿಸ್ಕೋಬೇಕು, ಉತ್ತಮ ಸಂವಹನ ನಮ್ಮದಾಗಬೇಕು, ಪ್ರವಾಸ ನಮ್ಮದಾಗಬೇಕು, ಉತ್ತಮ ಚಿಂತನೆ ನಮ್ಮದಾಗಬೇಕು, ವ್ಯಾಯಾಮ ಸರಿಯಾಗಿ ಮಾಡಬೇಕು, ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಬೇಕು, ಧ್ಯಾನ ಅಭ್ಯಾಸ ಮಾಡಬೇಕು, ಉತ್ತಮ ಓದು ಬೇಕು, ನೆಗೆಟಿವ್ ಗೊತ್ತಿರಬೇಕು, ಪಾಸಿಟಿವ್ ಪಾಲಿಸಬೇಕು, ಸುಂದರ ಮನಸ್ಸಿನಿಂದ ಸುಂದರ ವ್ಯಕ್ತಿತ್ವ. ಹೇಗೆ? ಸೊ ಈ ಸಕಾರಾತ್ಮಕ ಮನೋಭಾವ ಅಂದರೆ ವಿಶಾಲ ಮನೋಭಾವ ಇರಬೇಕು. ಈ ಸಕಾರಾತ್ಮಕ ಮನೋಭಾವ ತುಂಬ ಮುಖ್ಯ. ನಿಮಗೆಲ್ಲ ಇನ್ನೊಂದು ಗುಡ್ ನ್ಯೂಸ್, ಯೂಟ್ಯೂಬ್ ಲೈವಲ್ಲಿರೋರಿಗೆ, ನಾವು ಈಗಾಗಲೇ ವಿಡಿಯೋ ಮಾಡ್ಯೂಲ್ಸ್ ಅಂತ ಕೊಡ್ತಾ ಇದ್ದೀವಿ. 10 ವಿಷಯಗಳ ವಿಡಿಯೋ ಮಾಡ್ಯೂಲ್ ಇದೆ. ಅದನ್ನು ಈ ವಾರ ನಿರ್ಧಾರ ತಗೊಂಡೆ, ಒಂದು ನಾಮಿನಲ್ ಅಮೌಂಟ್ಗೆ ಯಾಕೆ ಒಂದೊಂದೇ ಸಬ್ಜೆಕ್ಟ್ನ ಕೊಡಬಾರ್ದು, ನಿಮಗೆ ಯಾರಿಗೋ ಬೇಕೀಗ ಆ್ಯಟಿಟ್ಯೂಡ್ ಬಗ್ಗೆ ಬೇಕು. ಈಗ ಲಾಸ್ಟ್ ವೀಕ್ ವರ್ಕ್ಶಾಪ್ ಮಾಡಿದ್ದು 12 ವಿಡಿಯೋಗಳಾಗಿದೆ. ಓಕೆ, ಅಂದರೆ ಅದನ್ನು ಒಂದು ವಿಡಿಯೋ ಮಾಡ್ಯೂಲ್ ಅಂತ ಹೇಳ್ತೇನೆ. 299 ರುಪೀಸ್ಗೆ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅದೇ ಥರ ನಮ್ಮಲ್ಲಿ ಇನ್ನೂ 10 ಸಬ್ಜೆಕ್ಟ್ ಇದೆ. ಆ 10 ಸಬ್ಜೆಕ್ಟ್ಗಳು ಎಲ್ಲ ಯಾವ್ಯಾವುದಿದೆ ತಿಳ್ಕೊಂಡು 299 ರುಪೀಸ್ಗೆ ಆ ವಿಡಿಯೋ ಮಾಡ್ಯೂಲ್ನ ಪರ್ಚೇಸ್ ಮಾಡ್ಬೋದು. ಇದು ಒಂದು ವರ್ಕ್ಶಾಪ್ ಮಾಡಿದಷ್ಟೇ ಸಮಾನ ಆಗ್ತದೆ. ಓಕೆ, ನಾನು ಕಳೆದ ವಾರ ನಿಮಗೆಲ್ಲ ಗೊತ್ತಿರಲಿ 999 ರುಪೀಸ್ ಚಾರ್ಜ್ ಮಾಡಿದ್ದೆ. ಈ ಸಾರಿ ಒಂದು ಸ್ಮಾಲ್ ಚೇಂಜ್ ಏನಂದರೆ, ನಂಗೆ ಜಾಸ್ತಿ ಜನ ಬರಲಿ, ನೀವೆಲ್ಲ ಲಾಭ ತಗೊಳ್ಳಿ. ಎಸ್ಪೆಷಲಿ ಇವತ್ತು ಏನು ವಿಷಯ ನಾನು ಮಾತಾಡೋಕೆ ಕೊಟ್ಟಿದ್ದೀನಿ, ಬೇಡ ಅನಗತ್ಯ, ತುಂಬ ತುಂಬ ಹೆಲ್ಪ್ ಮಾಡುತ್ತೆ. ಐ ಆಮ್ ಆಫರಿಂಗ್ ಓನ್ಲಿ ಫಾರ್ 499 ರುಪೀಸ್, ಅಂದರೆ 50% ಡಿಸ್ಕೌಂಟು. ಓಕೆ, ಮುಂದೆ ಮಾಡಲ್ಲ ಇಷ್ಟು ಕಡಿಮೆಗೆ. ಯಾವಾಗ ಕಡಿಮೆಗೆ ನಾನು ಮಾಡ್ತೀನಿ ಅವಾಗ ನೀವು ಬಳಸ್ಕೊಳ್ಳಿ. ಬಳಸ್ಕೊಂಡಷ್ಟು ನಿಮಗೆ ಲಾಭ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂತೀರಿ? ಖಂಡಿತವಾಗಿ ನೀವೆಲ್ಲ ಬಳಸ್ಕೊಳ್ತೀರಿ ಅಂತ ನಾನು ಭಾವಿಸಿದ್ದೇನೆ. ನಮ್ಮ ಕಚೇರಿ ನಂಬರ್ ನೋಟ್ ಮಾಡ್ಕೊಂಬಿಡಿ. ಯಾವುದೇ ಕ್ವೈರೀಸ್ಗೆ 9341259267 ಕರೆ ಮಾಡಿ. ಓಕೆ, ನೀವೆಲ್ಲ ಇನ್ನೂ ವಿಷಯಕ್ಕೆ ರೆಡಿ ಆಗ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಏನು ಸರ್ ಇದು ಬೇಡ ಅನಗತ್ಯ, ಅನ್ವಾಂಟೆಡ್ ಅಂತ ಒಂದ್ಸರಿ ಟೈಪ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ. ಅನ್ವಾಂಟೆಡ್, ವಾಂಟೆಡ್ ಗೊತ್ತು ನಿಮಗೆ, ಕರೆಕ್ಟಾ? ನನಗೇನು ಬೇಕು, ಏನು ಬೇಕು, ಏನು ಬೇಕು, ಏನು ಬೇಕು. ವಾಂಟ್ಸ್ ಅನ್ನೋದ್ರಲ್ಲಿ ಸ್ವಲ್ಪ ಜಾಸ್ತಿ ಗ್ರೀಡು ಇದೆ. ನೀಡ್ಸು ವಾಂಟ್ಸು ಎರಡನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವು. ನೀಡ್ ಅಂದರೆ ನನಗೆ ಬದುಕಿನಲ್ಲಿ ಎಷ್ಟು ಅಗತ್ಯವಾಗಿರುವಂಥದ್ದು ಅಂತ. ಅನ್ವಾಂಟೆಡ್ ಸ್ಪೆಲ್ಲಿಂಗು UNWANTED. ಓಕೆ, ಅನ್ವಾಂಟೆಡ್. ಓಕೆ, ಬೇಡ ಬೇಡ ಬೇಡ, ಬೇಡಗಳು ಬೇಡ. ಇನ್ನು ಕನ್ನಡದಲ್ಲಿ ಟೈಪ್ ಮಾಡಿ ಒಂದ್ಸರಿ, ಬೇಡಗಳು ಬೇಡ. ಟೈಪ್ ಟೈಪ್ ಟೈಪ್, ಬೇಡಗಳು ಬೇಡ. ನಮ್ಮ ಲೈಫಲ್ಲಿ ಏನೇನೋ ಬೇಡವಾಗಿರುತ್ತೆ, ಆದ್ರೂ ಯಾಕೆ ಸುಮ್ಮನೆ ಗಂಟಾಕೊಳ್ಳೋದು? ಕೆಲವೊಂದು ಬಿಡಕ್ಕಾಗಲ್ಲ. ಅದು ಯಾವ್ಯಾವುದು ಅಂತ ಗೊತ್ತು ನಿಮಗೆ. ಸಂಬಂಧಗಳಲ್ಲಿ ಕೆಲವೊಂದು ಟೈಅಪ್ ಮಾಡ್ಕೊಂಡ್ಬಿಡ್ತೀವಿ, ತಕ್ಷಣಕ್ಕೆ ಸುಲಭವಾಗಿ ಬಿಡಕ್ಕಾಗಲ್ಲ. ಬಟ್ ಆದ್ರೆ ಬೇರೆ ಬೇರೆದು ಬೇಡವಾಗಿದ್ದು ಬಿಡ್ಬೋದಾ? ಬಿಡಬಹುದು. ನೀವು ಮನಸ್ಸು ಮಾಡಿದ್ರೆ ಬಿಡಬಹುದು. ಏನಂತೀರಾ ಸ್ನೇಹಿತರೆ? ಹೊಸ್ದಾಗಿ ಕೋರ್ಸ್ಗಳದು ಸೀರೀಸ್ ಮಾಡೋಣ ಅಂತ. ಈಗ 17 ಪುಸ್ತಕ ಕನ್ನಡದಲ್ಲಾಯ್ತು, 6 ಪುಸ್ತಕ ಇಂಗ್ಲೀಷಲ್ಲಾಯ್ತು. ಇವೆಲ್ಲ ಅಮೆಝಾನ್ನಲ್ಲಿ ನಿಮ್ಗೆ ಲಭ್ಯ ಇರುತ್ತೆ. ಈ ಜೊತೆಗೆ ನಿಮ್ಗೆ ಲೈವ್ ಇರೋದ್ರಿಂದ ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಆ ಲಿಂಕ್ಸ್ಗಳು ಕೂಡ ಕೊಡ್ತೇನೆ. ಗಾಟ್ ಇಟ್? ಮತ್ತು ನಮ್ಮ ಕಚೇರಿಗೆ ಕಾಲ್ ಮಾಡಿದ್ರೆ ಜಸ್ಟ್ ಫಾರ್ 299 ರುಪೀಸ್, ಸಾವಿರಾರು ರೂಪಾಯಿಗಳ ಮೌಲ್ಯ ಇರೋದು ಬರೀ 299 ರೂಪಾಯಿಗೆ ಒಂದು ವಿಷಯದ ಮಾಹಿತಿ ಸಿಗುತ್ತೆ. ಒಂದು ವಿಷಯಕ್ಕೆ 10 ವಿಡಿಯೋಯಿಂದ 15 ಇರ್ಬೋದು, 20 ಇರ್ಬೋದು. ಆಯಾ ವಿಷಯದ ಮೇಲೆ ನಾನು ವಿಡಿಯೋಗಳು ಮಾಡಿಬಿಟ್ಟಿದ್ದೀನಿ. ಕೆಲವೊಂದು ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ಕ್ವಾಲಿಟಿ ವಿಡಿಯೋಗಳೆಲ್ಲ ಮಾಡಿಬಿಟ್ಟಿದ್ದೀನಿ. ಸೊ ಜಸ್ಟ್ ಲಾಸ್ಟ್ ವೀಕ್ ಅನ್ನಿಸ್ತು ನನಗೆ, ಸ್ವಲ್ಪ ನಮ್ಮ ಜಾಸ್ತಿ ಜನ ಆನ್ಲೈನ್ ಕೋರ್ಸ್ಗೆ ಸೇರೋಕ್ಕೆ ಸ್ವಲ್ಪ ತಡ ಮಾಡ್ತಾ ಇದ್ದಾರೆ, ನಿಧಾನಕ್ಕೆ ಸೇರ್ಕೊಳ್ತಾರೆ. ನಾನು ಹೇಳ್ತೀನಿ ಯಾವಾಗಲೂ, ಟೈಮ್ ವೇಸ್ಟ್ ಮಾಡಿಬಿಡಿ, ಬೇಗ ಸೇರ್ಕೊಳ್ಳಿ ಅಂತ. ಓಕೆ, ಸೊ ಹೇಗಿದೆ ವಿಷಯ? ಬೇಡಗಳು ಬೇಡ, ಏನೇನು ಬೇಡ, ಯಾವ ಥರ ಅಂತ ನೀವು ತಲೆ ಕೆಡ್ಸ್ಕೊತಾ ಇದ್ದೀರ, ಕರೆಕ್ಟಾ? ಈಗ
ಈ ಬೇಡಗಳು ಬೇಡ. ಡಿಸೈನಿಂಗ್ ಲೈಫ್ ಅನ್ನುವ ಹೆಸರಿನಲ್ಲಿ ವಿಡಿಯೋ ಮಾಡ್ಯೂಲ್ ಮಾಡಿ ಆಗಲೇ ಅದನ್ನು ಕೊಡ್ತಾ ಇದ್ದೀನಿ. ಅದನ್ನು 299 ರೂಪಾಯಿಗೆ ರೆಡಿ ಇರುತ್ತೆ. 499 ರೂಪಾಯಿಗೆ ನೀವು ವಿಡಿಯೋಗಳ ಭಾಗ ಆಗ್ಬೋದು, ಚರ್ಚೆ ಮಾಡ್ಬೋದು, ನನ್ನ ಜೊತೆ ಚರ್ಚೆ ಮಾಡ್ಬೋದು ಅಲ್ವೇ? ಬಂದ್ಬಿಡಿ. ಡೇಟ್ ಗೊತ್ತಾಯ್ತಲ್ಲ, 23ನೇ ತಾರೀಕು ನವೆಂಬರು 2025, 4 ಗಂಟೆಯಿಂದ 8 ಗಂಟೆ, ಸಂಜೆ 4 ಗಂಟೆಯಿಂದ ರಾತ್ರಿ 8 ಗಂಟೆ, 4 hours. ಸೀರಿಯಸ್ಲಿ ನಿಮ್ಗೆ ಹೇಳಬೇಕು, ನಾನು ಒಂದು 5-6 ವರ್ಷದಿಂದ ಇದು ಒಂದು ಲೈವ್ ಪ್ರೋಗ್ರಾಮ್ ಮಾಡಿದೆ. ಐ ಥಿಂಕ್ 1.5 to 2 hours ಮಾತಾಡಿದೆ ಈ ವಿಷಯದ ಬಗ್ಗೆ. ಆವಾಗ ಒಂದೇನು ಮೇಜರ್ ಡೆವಲಪ್ಮೆಂಟ್ ಆಯಿತು ಅಂದರೆ, ನಮ್ಮ ಆಫೀಸಲ್ಲಿ ಎಕ್ಸ್ಟ್ರಾ ಐಟಮ್ ಇದ್ದದ್ದೆಲ್ಲ ತೆಗೆದಿಸ್ಬಿಟ್ಟೆ. ಓಕೆ. ಆಮೇಲೆ ಈಗಲೂ ಲಾಸ್ಟ್ ವೀಕು ಈ ವಿಷಯ ತಗೊಂಡ್ನಲ್ಲ, ನಾನು ಉಪಯೋಗಿಸ್ತೇ ಇರೋ ಕೆಲವು ಪುಸ್ತಕಗಳಿತ್ತು. ನಮ್ಮ ಹಳೆ ಸೀನಿಯರ್ ಸ್ಟೂಡೆಂಟ್ ಒಬ್ರನ್ನ ಕರೆದು, ಒಂದು ಕಾಲೇಜ್ ಸ್ಕೂಲ್ ರನ್ ಮಾಡ್ತಾರೆ, ಅವ್ರಿಗೊಂದು ನಾಮಿನಲ್ ಅಮೌಂಟ್ಗೆ ತೊಗೊಂಡೋಗ್ರಿ ಇಷ್ಟು ಪುಸ್ತಕ ಅಂತ. ಅವ್ರು ಕೊಟ್ಟಷ್ಟು ದುಡ್ಡು ಇಸ್ಕೊಂಡು ಕೊಟ್ಬಿಡೆ. ಯಾಕೆಂದರೆ ನನಗದು ಸದ್ಯಕ್ಕೆ ಉಪಯೋಗ ಇರಲಿಲ್ಲ, ಆದರೆ ನನಗೆ ಜಾಗನೂ ಜಾಸ್ತಿ ಆಕ್ರಮಿಸ್ತಾ ಇತ್ತು. ತೊಗೊಂಡೋಗಿ ಅಂದ್ಬಿಟ್ಟು ಕೊಟ್ಬಿಡೆ. ಓಕೆ. ಡಾಕ್ಟರ್ ತಿಪ್ಪೇಸ್ವಾಮಿ ಅಂತ ಸ್ಕೂಲ್ ರನ್ ಮಾಡ್ತಾರೆ RT ನಗರಲ್ಲಿ. ಆಮೇಲೆ ಇನ್ನು ಕೆಲವು ಹಳೆ ನ್ಯೂಸ್ ಪೇಪರ್ ಇತ್ತು, ಆ ವೇಸ್ಟ್ ಪೇಪರನ್ನು ಕರೆದ್ಬಿಟ್ಟು ಒಂದು 100-200 ರೂಪಾಯಿ ಕೊಟ್ಬಿಟ್ಟೆ, ಆ ಜಾಗ ಖಾಲಿ ಆಗುತ್ತೆ. ಇನ್ನು ನನಗೆ ಬೇಕಾಗಿರೋ ಪುಸ್ತಕಗಳು ಇಟ್ಕೊಂಡಿದ್ದೇನೆ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, 10-15 ವರ್ಷದಿಂದನೇ ಒಂದು 10-15 ಟಾಪಿಕ್ ಮೇಲೆ ಫೈಲ್ಸ್ ಮಾಡಿದ್ದೆ, ಹಳೆ ನ್ಯೂಸ್ ಪೇಪರ್ಗಳೆಲ್ಲ. 2005-2006 ನ್ಯೂಸ್ ಪೇಪರ್ ಎಲ್ಲ ಇತ್ತು. ಅದರಲ್ಲಿ ಕೆಲವೆಲ್ಲ ಗೆದ್ಲಿಡಿತಾ ಇತ್ತು. ಸೀರಿಯಸ್ಲಿ ಧೂಳು ಜಾಸ್ತಿ ಕೂತಿತ್ತು. ಆ ಫೈಲೆಲ್ಲ ತೊಗೊಂಡೋಗ್ಬಿಟ್ಟು ನಾನು ಹೊರಗಡೆ ಬಿಸಿಲಿಗಿಟ್ಟು, ಯಾವ ಪೇಪರ್ನ ನೋಡ್ಬೋದು ತಂದು ಧೂಳು ಒರೆಸಿಸ್ಬಿಟ್ಟು ಇಟ್ಕೊಂಡು, ಅದರಲ್ಲಿ ನಾನೀಗೇನೊಂದು 7-8 ಪುಸ್ತಕ ನೆಕ್ಸ್ಟ್ ಬರೆಯೋಕೆ ಹೊರಟಿದ್ದೀನಿ, ಅದಕ್ಕೆ ಸಂಬಂಧಪಟ್ಟಿದ್ದು ಏನಾದ್ರು ಇದೆಯಾ ಅಂತ ಅವನ್ನ ಅದರಲ್ಲೂ ಮುತ್ತು ಚಿನ್ನದ ರತ್ನದ ಥರ ತಗೊಂಡು ಫೈಲ್ ಮಾಡಿ ಇಟ್ಕೊಂಡೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಸ್ವಲ್ಪ ವರ್ಕ್ ಮಾಡಿ ಸ್ಟಫ್ ಥರ ಅದರಲ್ಲಿ ಏನಾದರೂ ಇದ್ರೆ ಇರಲಿ, ಕಸದಲ್ಲಿ ರಸ ಮಾಡೋಣ ಅಂತ ಹೊರಟಿದ್ದೆ. ಸೊ ಅದರಲ್ಲೂ ಯಾವ್ದಾದ್ರು ಪೇಪರ್ ಇದು ನನಗೆ ಸದ್ಯಕ್ಕೆ ಬೇಡ, ಅವಾಗೇನೋ 15 ವರ್ಷದಿಂದ ಬೇಕು ಅನಿಸಿತ್ತು ಅಂತ ತೆಗೆದು ಅದಿನ್ನೊಂದಿಷ್ಟು ಪೇಪರ್ ಆಯಿತು. ಯಾಕೆ ಹೇಳ್ತಾ ಇದ್ದೀನಿ? ಈ ವಿಷಯ ನನ್ನ ಮೇಲೆ ಪ್ರಭಾವ ಬೀರಿದೆ. ಅಷ್ಟೇ ಅಲ್ಲ, ನಂದು ಹಳೆ ಬಟ್ಟೆ ಸ್ವಲ್ಪ ಫೇಡ್ ಆಗಿದ್ದು, ಒಂಚೂರು ಸಣ್ಣ ರಿಪೇರಿ ಬರೋದು, ಅದೆಲ್ಲ ಕೊಟ್ಬಿಟ್ಟಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದು ಸ್ವಲ್ಪ ಡ್ರೆಸ್ನ ಕೊಡಬೇಕು ಅಂತ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಮೀಡಿಯಾನಲ್ಲಿದ್ದೆ, ಚೆನ್ನಾಗಿ ಕಾಣಬೇಕು ಮಾಡಬೇಕು ಅಂತ ಸ್ವಲ್ಪ ಬಟ್ಟೆಗಳು ಜಾಸ್ತಿ ಪರ್ಚೇಸ್ ಮಾಡಿಬಿಟ್ಟಿದ್ದೆ. ಅದು ಟಿವಿನಲ್ಲಿ ಜಾಸ್ತಿ ಕಾಣಬೇಕಲ್ಲ, ಶರ್ಟ್ಸ್ ಜಾಸ್ತಿ ಪ್ಯಾಂಟ್ಸ್ಗಿನ್ನ. ಯಾಕೆಂದ್ರೆ ಇವಾಗ ಹೆಂಗೆ ಝೂಮಲ್ಲಿ ಕಾಣಬೇಕು, ಮೇಲೆ ಜಾಸ್ತಿ ಕಾಣೋದು ಅಂದ್ಬಿಟ್ಟು ವೇಸ್ಟ್ ಕೋಟ್ಗಳು ಇವು ಜಾಸ್ತಿ. ಓಕೆ. ಸೊ ಹಿಂಗೆ ಯೋಚನೆ ಮಾಡ್ತಾ ಯಾವ್ದು ಬೇಡ ಯಾವ್ದು ಬೇಕು, ಯಾವ್ದು ಬೇಡ ಯಾವ್ದು ಬೇಕು, ಒಂದು ಕ್ಲಾರಿಟಿ ಸಿಗ್ತಾ ಬರುತ್ತಾ? ಎಸ್ಪೆಷಲಿ ಯು ಸ್ಟಾರ್ಟ್ ವಿತ್ ಹೋಮ್. ಸೀರಿಯಸ್ ಆಗಿ ಮನೆಯಲ್ಲಿ ನೋಡಿ, ಕೆಲವರು ಹಿಂದೆ ಹೆಂಗಸರು ನೋಡಿದ್ದೆ, ಈ ಪಾತ್ರೆ ಮಾರೋರು ಬರೋರು, ಅವನು ಇವತ್ತು ಇಷ್ಟು ರೂಪಾಯಿ ಕೊಡ್ತೀನಿ, ಇಷ್ಟು ಕಡಿಮೆ, ಇಷ್ಟು ರೂಪಾಯಿದು ಇಷ್ಟು ಕಡಿಮೆ ಅನ್ನೋರು. ಹೆಂಗಸರುಗಳು ತಗೊಳ್ಳೋದು, ಹೋಗ್ಬಿಡೋದು, ಅಟ್ಟದ ಮೇಲೆ ಹಾಕೊಂಬಿಡೋದು. ಎಷ್ಟೊಂದು ಮನೇಲಿ ನೋಡಿದ್ದೀನಿ, ಹಾಕೊಂಬಿಟ್ಟವ್ರೆ, ಎಲ್ಲ ತುಂಬ್ಕೊಂಬಿಟ್ಟವ್ರೆ. ಅದು ಉಪಯೋಗಿಸ್ತಾರೋ ಬಿಡ್ತಾರೋ ಇಲ್ಲ. ಓಕೆ. ಇನ್ನೊಂದು ಘಟನೆ ನೆನಪಾಯ್ತು ಈಗ. ನನಗೆ ಗೊತ್ತಿರೋ ಡಾಕ್ಟರ್ RS ಸೂರ್ಯನಾರಾಯಣ ಶೆಟ್ಟರು ಲಂಡನ್ನಲ್ಲಿ, UK ನಲ್ಲಿದ್ದಾರೆ. ಅವರು ಅಲ್ಲಿ ತುಂಬ ಚಳಿ ಜಾಸ್ತಿ, ಈಗ ವಯಸ್ಸಾಯಿತು, ಗಂಡ ಹೆಂಡತಿ ಇಲ್ಲಿ ಬೆಂಗಳೂರಿನಲ್ಲಿ ಒಂದು ಅಪಾರ್ಟ್ಮೆಂಟ್ ತಗೊಂಡು ವರ್ಷಕ್ಕೊಂದ್ಸರಿ ಬಂದಾಗ ನನ್ನ ಒಂದಿನ ಇನ್ವೈಟ್ ಮಾಡ್ತಾರೆ, ಹೋಗಿ ಬರ್ತೀನಿ. 3-4 ತಿಂಗಳು ಇದ್ದು ಹೋಗ್ತಾರೆ. ಎಸ್ಪೆಷಲಿ ಅಲ್ಲಿ ಚಳಿ ಜಾಸ್ತಿ ಆದಾಗ ಬೆಂಗಳೂರಿಗೆ ಬಂದು, ಅದರ್ವೈಸ್ ಆ ಮನೆ ಖಾಲಿ ಇರುತ್ತೆ. ಆ ಥರ ಒಂಥರ ಸೀನಿಯರ್ ಸಿಟಿಸನ್ಸ್ಗೆ ಇರೋವಂಥ ಒಂದು ಅಪಾರ್ಟ್ಮೆಂಟ್ ಅದು. ಓಕೆನಾ? ನಾನು ಏನೇನು ಐಟಮ್ ಇದೆ ಅಂತ ನೋಡಿದ್ರೆ, 4 ತಿಂಗಳಿಗೆ ಇರ್ತಾರಲ್ವಾ, ಈಗ ಅಡುಗೆನೂ ಮಾಡಲ್ಲ, ಅಡುಗೆ ಅಲ್ಲಿ ಮಾಡಿಕೊಡ್ತಾರೆ. ಅವ್ರ ರೂಮ್ಗೆ ಹೋಗಿ ನೋಡಿದೆ, ಅವರು ವಾರ್ಡ್ರೋಬು ತೋರಿಸಿದ್ರು, ಅಥವಾ ಅಡುಗೆ ಮನೆ ಇದು ಬೇಸಿಕ್ ಏನೋ ಕಾಫಿ ಟೀ ಮಾಡ್ಕೊಳ್ಳೋಕ್ಕೆ ಒಂದು 3-4 ಪಾತ್ರೆ,
ಆ 3-4 ತಿಂಗಳಿಗೆ ಬರಕ್ಕೆ ಏನೊಂದು 5-6 ಜೊತೆ ಬಟ್ಟೆ. ಆ, ಇಷ್ಟೇ ನೋಡಿದೆ. ಅವಾಗ ಅನ್ನಿಸ್ತು, ಅಲ್ಲ ಮನುಷ್ಯನ್ ಬೇಕಾಗಿರೋದು ಇಷ್ಟೇ ಅಲ್ವಾ? ಅವ್ರು ಲಿಟ್ರಲಿ ಬಂದೋಗ್ತಾರೆ. ಬಂದು ಹೋದಾಗ ಅವ್ರ ಮನೆಯಲ್ಲಿ ಖಾಲಿ ಖಾಲಿ ಕಾಣಿಸ್ತದೆ, ಬಟ್ ದೇ ಆರ್ ಹ್ಯಾಪಿ. ನಮ್ಗೆ ಆಕ್ಚುಲಿ ಅಗತ್ಯ ಇರೋದು ಇಷ್ಟೇ ಅಲ್ವಾ ಜಯಪ್ರಕಾಶ್ ಅಂತಾರೆ. ನಾವೊಂಥರ ಗ್ರೀಡಿ, ನಮ್ಗೆಲ್ಲ ಏನೇನ್ ಬೇಕು, ನನ್ನ ಮಕ್ಕಳು ಮೊಮ್ಮಕ್ಳಿಗೂ ಬೇಕು ಅಂತ ಎಲ್ಲ ತಂದು ತಂದು ಹಾಕೊಂಡ. ಸೀರಿಯಸ್ ಆಗಿ ಹೇಳ್ತೀನಿ, ನಿಮ್ಮ ಮನೆ ಕ್ಲೀನ್ ಮಾಡಿ, ನಿಮ್ಮ ಮನಸ್ಸು ಎಷ್ಟು ಕ್ಲೀನ್ ಆಗುತ್ತೆ ನೋಡಿ. ಅಷ್ಟೇ ಅಲ್ಲ, ನಮ್ಮ ಡೆಸ್ಕ್ ಮೇಲೆ ಎಡ್ಕೊಂಬಿಟ್ಟಿರ್ತೀವಿ ಪೇಪರು, ಅದು ಇದು, ಅದೆಲ್ಲ ಕ್ಲೀನ್ ಮಾಡ್ತಾ ಬನ್ನಿ, ವಿಲ್ ಸಿ ಎ ಚೇಂಜ್ ಇನ್ ಯುವರ್ ಲೈಫ್. ಓಕೆ, ಈ ಮೊಬೈಲ್ಗೆ ಅಡಾಪ್ಟ್ ಆಗ್ಬಿಟ್ಟಿದೀವಪ್ಪ ಈಗ. ಇಲ್ಲಿ ಏನೇನೋ ಅನ್ವಾಂಟೆಡ್ ಫೈಲ್ಸು, ವಿಡಿಯೋಗಳು, ಮತ್ತೊಂದು ಮಗದೊಂದು ಇಮೇಲ್, ಅನ್ವಾಂಟೆಡ್ ಇಮೇಲ್ಸು ಡಿಲೀಟ್ ಮಾಡ್ತಾ ಬನ್ನಿ, ಎಷ್ಟು ಫ್ರೆಶ್ ಅಲ್ವಾ? ಇಮೇಲ್ ಡೇಟಾ ಜಾಸ್ತಿ ತಿನ್ನುತ್ತೆ ಅಲ್ವಾ? ಈಗ ನಾನು ಲ್ಯಾಪ್ಟಾಪ್ ಅಲ್ಲಿ ನಿಮ್ ಜೊತೆ ಝೂಮಿಗೆ ಕನೆಕ್ಟ್ ಆಗಿದ್ದೀನಿ. ನಾನು ಫ್ರೀ ಆಗಿದ್ದಾಗೆಲ್ಲ ಫೈಲ್ಸ್ ಬೇಡವಾದದನ್ನೆಲ್ಲ ಕ್ಲಿಯರ್ ಮಾಡಲಿಲ್ಲ ಅಂದ್ರೆ ತುಂಬಿಕೊಳ್ಳುತ್ತಲ್ವಾ, ರಾಡಿ ಆಗುತ್ತಲ್ವಾ? ಹಾಗಾದ್ರೆ ನನ್ಗೇನ್ ಬೇಕು, ನನ್ಗೇನ್ ಬೇಡ ಅಂತ ಡಿಸೈಡ್ ಮಾಡೋದು ನನ್ನ ಲೈಫ್ನ ಎಷ್ಟು ಚೇಂಜ್ ಮಾಡುತ್ತೆ ಅಲ್ವಾ ಸ್ನೇಹಿತರೆ? ಯೋಚನೆ ಮಾಡಿ. ಓಕೆ, ಒಂದು ಭವಾನಿ ಅಂತ ಒಬ್ಬ ಲೇಡಿ ಸಿಂಗಪುರ್ ಮಲೇಷಿಯಾಗೆಲ್ಲ ಟೂರ್ ಬಂದಿದ್ರು. TVN ಮೂರ್ತಿ ಅಂತ ರೈಸ್ ಅಂತ ಒಂದು ಕಂಪ್ನಿ, ಅವರೆಲ್ಲ ನಮಗೆ ಆರ್ಗನೈಸ್ ಮಾಡ್ತಿದ್ರು. ಅವ್ರ ಜೊತೆ ಒಂದು 8-9 ದೇಶಕ್ಕೆ ಹೋಗಿ ಬಂದಿದ್ದೆ. ಜೆಪಿ, ಈ ಭವಾನಿ ವಿಷಯ ಒಂದು ಸ್ಪೆಷಲ್ ಒಂದು ಇನ್ಫಾರ್ಮೇಶನ್ ಅಂತ ಎಲ್ಲರ ಮುಂದೆ, ಟೂರ್ಗೆ ಹೋದವ್ರ ಮುಂದೆ ಹೇಳಿದ್ರು. ಏನು ಅಂದ್ರೆ, ಅವರು ಗಂಡ ಹೆಂಡತಿ ಇಬ್ರು ಅವ್ರದ್ದು ಬಟ್ಟೆಗಳು 10 ಸೆಟ್ಸ್ ಇರ್ಬೇಕಂತ ಡಿಸೈಡ್ ಮಾಡ್ಕೊಂಬಿಟ್ಟಾರೆ. ಒಂದು ರೂಲ್ ಅದು ಅವ್ರ ಮನೆಯಲ್ಲಿ. 10 ಸೆಟ್ ಮೇಲೆ 1 ಸೆಟ್ ಪರ್ಚೇಸ್ ಮಾಡಿದೆ ಅಂದ್ರೆ ಅವರು ಇನ್ವೇರಿಯಬಲಿ ಈ 10 ಸೆಟ್ ಅಲ್ಲಿ 1 ಸೆಟ್ನ ಯಾರಿಗಾರು ಕೊಡಬೇಕು ಅಥವಾ ಎಸಿಬೇಕು. ಬಿಕಾಸ್ ದೇ ಹ್ಯಾವ್ ಡಿಸೈಡೆಡ್ ನಮ್ಮ ವಾರ್ಡ್ರೋಬ್ ಅಲ್ಲಿ ಬರೀ 10 ಸೆಟ್ಸ್ ಇರ್ಬೇಕಂತ. ಅವ್ರ ಮನೆಗೂ ಹೋಗಿ ಬಂದೆ ನಾನು ದಾವಣಗೆರೆಗೆ ಹೋಗಿದ್ದಾಗ. ವಾರ್ಡ್ರೋಬ್ ನೋಡಕ್ ಹೋಗ್ಲಿಲ್ಲ, ಬಟ್ ಮನೆಯೆಲ್ಲ ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ಇತ್ತು. ನಾವು ಯಾಕೆ ಈ ತರ ಯೋಚನೆ ಮಾಡಬಾರ್ದು ಅಂತ ಅನ್ನಿಸ್ತು. ಆಮೇಲೆ ನನ್ಗನ್ಸುತ್ತೆ 1 ವರ್ಷದಿಂದ 1 ಅವರ್ ಒಂದು ಫಿಲಮ್ ನೋಡಿದೆ ಯೂಟ್ಯೂಬಲ್ಲಿ, ಮಿನಿಮಲಿಸ್ಟಿಕ್ ಕಲ್ಚರ್ ಬಗ್ಗೆ. ಇವತ್ತು ತುಂಬಾ ದೊಡ್ಡ ದೊಡ್ಡ ಬಂಗ್ಲೆಗಳು ಅವನ್ನೆಲ್ಲ ಮಾರ್ಬಿಟ್ಟು ಒಂದು ಸಣ್ಣ ಮನೆಗೆ ಹೋಗೋದಕ್ಕೆ ಕೆಲವು ವಿದೇಶಗಳಲ್ಲಿ ಲಿಟ್ರಲಿ ದೇ ಆರ್ ಪ್ಲಾನಿಂಗ್ ಅಂತೆ. ತುಂಬಾ ದುಡ್ಡು ಜಾಸ್ತಿ ಆಯ್ತು, ದುಡ್ಡೆಲ್ಲ ಆಯ್ತು, ಆದ್ರೆ ಮನೆ ಮೇಂಟೈನ್ ಮಾಡಕ್ ಆಯ್ತಲ್ಲ, ಇದು ಅಂದ್ಬಿಟ್ಟು ದೊಡ್ಡ ಬಂಗ್ಲೆಗಳನ್ನು ಕೊಟ್ಬಿಟ್ಟು ಒಂದು ಸಣ್ಣ ಮನೆಗೆ ಹೋಗೋಣ, ಸಿಂಪಲ್ ಲಿವಿಂಗು. ಆದ್ರೆ ಹೈ ಥಿಂಕಿಂಗು ಅಂದ್ರೆ ನಮ್ಮ ಹತ್ರ ಎಲ್ಲ ಇದೆ ಅಂದ್ಬಿಟ್ಟು ಎಲ್ಲ ಮನೇಲಿ ತಂದು ಹಾಕೋಬೇಕಾ? ಅದೇನು ಕಸನಾ? ರೆಡಿ ಮಾಡ್ಕೋಬೇಕಾ? ಸಖತ್ತಾಗಿದೆಯಲ್ಲ ವಿಷಯ. ಹಾಗಾಗಿ ಹೇಳಿದ್ದು, ದಿಸ್ ಇಸ್ ಎ ಪ್ರಾಕ್ಟಿಕಲ್ ಅಪ್ರೋಚ್ ಇರೋವಂಥದ್ದು. ಅದೇ ಮಿನಿಮಲಿಸ್ಟಿಕ್ ಕಲ್ಚರು, ಜಾಗ ಕಡಿಮೆ ಇರ್ತದೆ. ಜಪಾನ್ ಅಂತ ಕಡೆ ಎಲ್ಲ ಏನು ಅಂದ್ರೆ, ಪುಟ್ಟ ಜಾಗದಲ್ಲೇನೆ ಅಲ್ಲೇ ಒಂದು ಫೋಲ್ಡ್ ಮಾಡಿದ್ರೆ ಟೇಬಲ್ಲು, ರೀಡಿಂಗ್ ಟೇಬಲ್, ಇಲ್ಲ ಅಂದ್ರೆ ಡೈನಿಂಗ್ ಟೇಬಲ್, ಅದೇ ಇಲ್ಲಾಂದ್ರೆ ಕಾಟು, ಈ ತರ ಅಲ್ಲಲ್ಲೇ ಒಂದು ಗೋಡೆಗೆ ಮಾಡ್ಬಿಟ್ಟು ಫಿಕ್ಸ್ ಮಾಡ್ಬಿಟ್ಟಿರ್ತದೆ. ನಿಮಗೆ ಸಿಗ್ತಾವಂತ ವಿಡಿಯೋಗಳು, ನೋಡಿರ್ಬೇಕು ಅಲ್ವೇ? ಈಗ ಬೆಂಗಳೂರಿನಲ್ಲಿ ಯಾರೋ 10,000 ರೂಪಾಯಿಗೆ ಒಂದು ಸಿಂಗಲ್ ಹೌಸ್ ಮನೆ ಬಾಡಿಗೆಗಿದೆ ಅಂದ್ರೆ, ಮುಂಬೈನಲ್ಲಿ ಎಷ್ಟಿದೆ ಅಂದ್ರೆ 40ರಿಂದ ಐ ಥಿಂಕ್ 25,000 to 40,000 ಆಗುತ್ತೆ ಸಿಂಗಲ್ ಹೌಸ್ ಮುಂಬೈನಲ್ಲಿ. ಯಾಕೆಂದ್ರೆ ಬೆಂಗಳೂರಿಗಿಂತ ಮುಂಬೈ 4 to 5 times ಕಾಸ್ಟ್ಲಿ. ಆಗ ನೀವು ಚಿಕ್ಕ ಮನೆ, ಚಿಕ್ಕ ರೂಮ್ಗೆ ಅಡ್ಜಸ್ಟ್ ಆಗ್ತೀರಾ ಇಲ್ವಾ? ಯಾರೊಬ್ರು ಇಲ್ಲಿ ಮುಂಬೈನವರು ಇಲ್ಲಿ ಬಂದು ಕೇಳಿದಾಗ, ಅಯ್ಯೋ ನಮ್ ಚಿಕ್ಕ ಮನೆ ಅಂದ್ರೆ, ಅಯ್ಯೋ ಇದು ನಿಮ್ ತುಂಬಾ ಶ್ರೀಮಂತರು, ನಮ್ಗೆ ಅಲ್ಲಿ 30-40 ಸಾವಿರ ಬಾಡಿಗೆ ಆಗ್ತದೆ, ಇದೇ ಮನೆ ಅಂತ ಅಂತಾರೆ. ಸ್ವಲ್ಪ ಓಪನ್ ಆಗಿ ಮಾತಾಡ್ತಾ ಇದ್ದೀನಲ್ವಾ ನಾನು? ಯಾವ ಲೈವಲ್ಲಿ ಇಷ್ಟೊಂದು ಓಪನ್ ಆಗಿ ಫ್ರೀಯಾಗಿ ಮಾತಾಡ್ತಾ ಇರ್ಲಿಲ್ಲಲ್ಲ. ಯಾಕೆಂದ್ರೆ ಪ್ರಾಕ್ಟಿಕಲಿ ಎಲ್ಲಿವರೆಗೆ ಹೆಲ್ಪ್ ಆಗುತ್ತೆ ನಮ್ಗೆ ಅಂದ್ರೆ, ನಿಮ್ಮ ಜೊತೆಲಿರೋ ಫ್ರೆಂಡ್ಸ್ಗಳು ಕೆಲವು ಸಾರಿ ಬಿಟ್ಟೋಗ್ತಾರೆ, ಯಾವುದೋ ನೆಪ ಹೇಳಿ ಬಿಟ್ಟೋಗ್ತಾರೆ, ಅಥವಾ ಯಾವುದೋ ಸಣ್ಣದಕ್ಕೆ ಕಿರಿಕ್ ಮಾಡ್ತಾರೆ.
ಅದು ನೀವು ಬೇಜಾರಾಗತ್ತೆ ಅಲ್ಲ, ಬೇಜಾರಾಗತ್ತೆ. ಆದರೆ ಅದರ್ ವೇ ಯೋಚನೆ ಮಾಡಿ. ಅವ್ರ ಜೊತೆ ನಾನು ಎಷ್ಟು ಸಮಯ ಕೊಡ್ತಿದ್ದೆ, ಅವ್ರಿಗೋಸ್ಕರ ನಾನು ಎಷ್ಟು ಟೈಮ್ ಇನ್ವಾಲ್ವ್ ಆಗ್ತಿದ್ದೆ, ಅಥವಾ ನನ್ನ ಇದು ಹೇಗೆ ನಾನು ಇದಾಗ್ತಾ ಇತ್ತು, ಒಂಥರ ಬಿಟ್ಟೋಗಿದ್ದು ಒಳ್ಳೇದಾಯ್ತು ಅಂತ ಅನಿಸಲ್ವಾ ನಿಮಗೆ? ಟೇಕ್ ಇಟ್ ಈಸಿ, ಅಕ್ಸೆಪ್ಟ್. ನಮ್ಮ ಶೈಲಜಾ ಮೇಡಮ್ ಇವತ್ತು ಕ್ಲಾಸಲ್ಲಿ ಆಕ್ಸೆಪ್ಟೆನ್ಸ್ ಬಗ್ಗೆ ಚೆನ್ನಾಗಿ ಮಾತಾಡ್ತಾ ಇದ್ರು. ಇದಾರಾ ಶೈಲಜಾ ಮೇಡಮು? ಆಕ್ಸೆಪ್ಟೆನ್ಸ್ ಬಗ್ಗೆ ಮಾತಾಡ್ಸೋಣ ಇನ್ನೊಂದೆರಡು ಮಾತು. ಇದ್ದೀರಾ ಮೇಡಮ್? ಶೈಲಜಾ ಎಸ್ ಕಾಣಿಸ್ತಾ ಇಲ್ಲ. ಅವರು ಇವತ್ತು ಬೇರೆ ಒಂದು ವಿಷಯ ಮಾತಾಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಅಕ್ಸೆಪ್ಟೆನ್ಸ್, ನಾವೇನಿದೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ತುಂಬ ಚೆನ್ನಾಗಿ ಹೇಳಿದ್ರು. ಸೊ ದಿಸ್ ಈಸ್ ಎ ಪ್ರಾಕ್ಟಿಕಲ್ ಅಪ್ರೋಚ್ ಇರುವಂತಹ ಒಂದು ಸಬ್ಜೆಕ್ಟ್. ಸೊ ನೀವೆಲ್ಲ ಭಾಗವಹಿಸಬೇಕು ಅನ್ನೋದು ನನ್ನ ಒಂದು ಆಸೆ. ದಟ್ ಟು ಫಾರ್ ಓನ್ಲಿ 499 rupees. ಜಸ್ಟ್ ಡೈರೆಕ್ಟಾಗಿ ಈ ನಂಬರ್ಗೆ ಹಾಕಿ, ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, 9341259267. ಯು ವಿಲ್ ಚೇಂಜ್ ಯುವರ್ ಲೈಫ್, ಐ ಗ್ಯಾರಂಟಿ ಯು.